ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷತೆ ಏನಪ್ಪ ಅಂದರೆ ನ್ಯೂ ರೇಷನ್ ಕಾರ್ಡ್ ಕರ್ನಾಟಕ 2026 ಅಂದರೆ ಫೆಬ್ರವರಿ 2026ರಿಂದ ಕರ್ನಾಟಕದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ನೀವು ಈಗ ಸಲ್ಲಿಸ್ಬೋದು. ಸೊ ಅರ್ಜಿ ಪ್ರಕ್ರಿಯೆ ಈಗ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅನೇಕ ಕುಟುಂಬಗಳಿಗೆ ಈಗ ಒಂದು ಸಿಹಿ ಸುದ್ದಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಸೊ ಹಾಗೆ ಈ ಅರ್ಜಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದು, ಅದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸರ್ಕಾರಿ ಆಹಾರ ಭದ್ರತಾ ಯೋಜನೆಯನ್ನು ಲಾಭ ಪಡೆಯುವ ಹೊಸ ಬಾಗಿಲನ್ನು ಇವಾಗ ತೆಗೆದಿದೆ ಅಂತಲೇ ನಾವೀಗ ಹೇಳ್ಬೋದು. ಹಾಗೆ ಸರ್ಕಾರ ಇಲ್ಲಿ ಕೆಲವರ ಗಮನಕ್ಕೆ ಒಂದಷ್ಟು ವಿಷಯಗಳನ್ನ ತಂದಿದೆ. ಏನಪ್ಪ ಅಂದರೆ ಅರ್ಹತೆ ಇಲ್ಲದೆ ಇರುವಂಥವರು BPL ಕಾರ್ಡ್ನ ಹೊಂದಿದ್ರೆ, ಹಾಗೆ ಒಂದೇ ಕುಟುಂಬಕ್ಕೆ 2 ಅಥವಾ ಹೆಚ್ಚು ಕಾರ್ಡ್ಗಳು ಇದ್ದರೆ, ಆದಾಯ ಮಿತಿಯ ಮೀರಿದ್ರೂ ಕೂಡ ಇನ್ನೂ ಸೌಲಭ್ಯವನ್ನು ಪಡ್ಕೊಳ್ತಾ ಇರೋರು, ಈ ಕಾರಣಗಳಿಂದ ಹೊಸ ಅರ್ಜಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಆದರೆ ಈಗ ಮತ್ತೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಿದ್ರೆ ಫಸ್ಟು ನಾವಿಲ್ಲಿ ಯಾರೆಲ್ಲ ಹೊಸ ಅರ್ಜಿಗೆ ಅನರ್ಹರು ಅಂತ ನೋಡೋಣ. ಹಾಗೆ ಅವರಿಗೆ ತಗೊಂಡಿರುವಂತಹ ಕಟ್ಟುನಿಟ್ಟಿನ ಏನಪ್ಪ ಕ್ರಮಗಳು ಅಂತ ಅಂದರೆ, ಒಂದೇ ಕುಟುಂಬದವರು ಬೇರೆ ಬೇರೆ ವಿಳಾಸವನ್ನು ತೋರಿಸಿ ಅಡ್ರೆಸ್ನ ಕೊಟ್ಟು, ಸೊ ಮದುವೆ ನಂತರ ಪ್ರತ್ಯೇಕ ಕುಟುಂಬ ಅಂತ ಹೇಳಿ 2 ಕಾರ್ಡ್ಗಳನ್ನ ಪಡೆಯುವ ಪ್ರಕರಣಗಳು ಪತ್ತೆಯಾಗಿದೆ. ಸೊ ಈ ದುರುಪಯೋಗನ ತಡೆಯೋದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೆ ತಂದಿದೆ. ಮುಂದೆ ಒಂದೇ ಕುಟುಂಬಕ್ಕೆ ಒಂದೇ ಕಾರ್ಡ್ ಮಾತ್ರ ಮಾನ್ಯ ಆಗತ್ತೆ. ಸೊ ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ನೀಡಲಾಗಿದ್ದ BPL ಕಾರ್ಡ್ಗಳಲ್ಲಿ ಅಕ್ರಮಗಳಿರುವುದು ಪತ್ತೆಯಾಗಿರೋದ್ರಿಂದ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಪರಿಶೀಲನೆ ಪೂರ್ಣಗೊಂಡ ಬಳಿಕವೇ ಹೊಸ ಅರ್ಜಿ ಪ್ರಕ್ರಿಯೆಗೆ ಸಂಪೂರ್ಣ ಚಾಲನೆ ಸಿಗಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಹತೆಯನ್ನು ಪಡೆದಿರುವವರು ಯಾರಪ್ಪ ಅಂದರೆ, ಅಧಿಕೃತ ಮಾರ್ಗಸೂಚಿಗಳು ಇನ್ನೂ ಪ್ರಕಟ ಆಗದೇ ಇದ್ರೂ ಕೂಡ ಸಾಮಾನ್ಯ ಮಾನದಂಡಗಳು ಹೀಗಿದೆ. ಕುಟುಂಬ ವಾರ್ಷಿಕ ಆದಾಯ ಸರ್ಕಾರ ನಿಗದಿ ಮಾಡಿರುತ್ತಲ್ಲ ಅದರ ಮಿತಿಯಲ್ಲಿ ಇರಬೇಕು. ಕುಟುಂಬದ ವಾರ್ಷಿಕ ಆದಾಯ, ಹಾಗೆ ಈಗಾಗಲೇ ಯಾವುದೇ ರೇಷನ್ ಕಾರ್ಡ್ನ ಅವರು ಹೊಂದಿರಬಾರ್ದು. ಹೆಚ್ಚಿನ ಆದಾಯದ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಇರಬಾರ್ದು. ತೆರಿಗೆ ದಾಖಲೆಗಳು ಅಂದರೆ ಏನು ಟ್ಯಾಕ್ಸ್ ಪೇ ಮಾಡ್ತಾರೆ, ಸೊ ಅದರ ದಾಖಲೆಗಳು ಸರಿಯಾಗಿರಬೇಕು. ಒಂದೇ ಕುಟುಂಬಕ್ಕೆ ಒಂದೇ ಕಾರ್ಡ್ ಮಾತ್ರ. ಹಾಗಿದ್ರೆ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂದರೆ, ಹಿಂದೆ ಇರುವಂತಹ ಹಾಗೆ ಹೊಸ ಅರ್ಜಿಗಳು ಕೂಡ ಆನ್ಲೈನ್ ಮೂಲಕ ನಡೆಯೋ ಸಾಧ್ಯತೆ ಇದೆ. ಸೇವಾ ಸಿಂಧು ಮೂಲಕ ಆಹಾರ ಇಲಾಖೆಯ ಅಧಿಕೃತ ಪೋರ್ಟಲ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಒಂದಷ್ಟು ಸಂಭಾವ್ಯ ಹಂತಗಳು ಅಂದರೆ ಎಕ್ಸ್ಪೆಕ್ಟೆಡ್ ಸ್ಟೇಜಸ್ ಅಂದರೆ ಆಧಾರ್ ಲಿಂಕ್ಗೆ OTP ದೃಢೀಕರಣ ಇರುತ್ತೆ. ಕುಟುಂಬದ ವಿವರಗಳನ್ನ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ. ಆದಾಯ ಮತ್ತು ವಿಳಾಸ ಅದರ ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗುತ್ತೆ. ಹಾಗೆ ಒಂದು ಫೀಲ್ಡ್ ವೆರಿಫಿಕೇಶನ್ ಕೂಡ ಇರುತ್ತೆ. ಹೊಸ ರೇಷನ್ ಕಾರ್ಡ್ ಯೋಜನೆ ರಾಜ್ಯದ ಪಡಿತರ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕಗೊಳಿಸೋಕ್ಕೋಸ್ಕರ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.